ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ಪರವಾಗಿಲ್ಲ, ಚೆನ್ನಾಗಿದೆ. ಏನು ಮೆಸೇಜ್ ಕೊಟ್ಟಿದ್ದಾರೆ? ಚೆನ್ನಾಗಿದೆ ಅಷ್ಟೇ. ಮನೆಯಲ್ಲಿದ್ದ ನಾಯಿಯನ್ನು ನಾವು ಅಷ್ಟೇ ಕರೆಕ್ಟಾಗಿ ನೋಡ್ಕೋಬೇಕು ಅಂತ ಒಂದು ಮೆಸೇಜ್ ಕೊಟ್ಟವ್ರು ಸರ್. ಚೆನ್ನಾಗಿ ಕೊಟ್ಟವ್ರು. ಸರ್ ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾ? ಎಲ್ಲ ಸಾಕು ನಾಯಿ ಯಾರು ಸಾಕಿದ್ದಾರೆ ಎಲ್ಲ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸಂದೇಶ. ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯ್ತು ಸಿನಿಮಾ? ಚೆನ್ನಾಗಿದೆ. ಏನು ಸಂದೇಶ? ತುಂಬ ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಸರ್, ನೋಡ್ಬೋದು. ಚೆನ್ನಾಗಿದೆ ಫಿಲಮ್ ಚೆನ್ನಾಗಿ ನೋಡ್ಬೋದು. ಏನಿದೆ? ಮೆಸೇಜ್ ಇದೆ. ನಾಯಿ ಕಚ್ಚಿದ್ರೆ ಏನಂದ್ರೆ ರೇಬಿಸ್ ಒಳ್ಳೆ ಮೆಸೇಜ್ ಕೊಡುತ್ತೆ ರೇಬಿಸ್ ಬಗ್ಗೆ. ಪರವಾಗಿಲ್ಲ, ಪರವಾಗಿಲ್ಲ, ಮೂವಿ ಚೆನ್ನಾಗಿದೆ. ಎಲ್ಲರೂ ನೋಡೋಂಥ ಮೂವಿ, ಪರವಾಗಿಲ್ಲ. ನಾಯಿ ಸರ್ ಫಿಲಮ್ ಚೆನ್ನಾಗಿದೆ ಸರ್, ನೋಡ್ಬೋದು ಸರ್ ಆರಾಮಾಗಿ. ಹೊಸ ಡೈರೆಕ್ಟರ್ ಆದರೂ ಚೆನ್ನಾಗಿ ಮಾಡಿದ್ದಾರೆ ಸರ್, ಆ್ಯಕ್ಟಿಂಗ್ ಎಲ್ಲ, ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿದೆ. ಏನು ಬೋರ್ ಆಗಲ್ಲ ಫಿಲಮು, ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ನಿಮ್ಗೆ? ಎಲ್ಲ ಇಷ್ಟ ಆಗುತ್ತೆ ಸರ್. ಏನು ಇಷ್ಟ ಅಂತ ಏನಿಲ್ಲ, ಮ್ಯೂಸಿಕ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಆರಾಮಾಗಿ ನೋಡ್ಬೋದು, ಒಂದು ಕುತ್ಕೊಂಡು ನೋಡ್ಬೋದು ಸರ್ ಆರಾಮಾಗಿ. ನಾಯಿ ಬಗ್ಗೆ ತೋರಿಸಿ ಸರ್, ಅದೇ ರಾಬೀಸ್ ರೋಗ ಯಾವ ಥರ ಏನು ಹೆಂಗೆ ಬರುತ್ತೆ ಏನೋ ಆ ಥರ ನಾವು ಹೆಂಗಿರ್ಬೇಕು, ಜಾಗೃತಿಯಾಗಿ ನಾಯಿಗಳು ಹೆಂಗೆ ಸಾಕಬೇಕು, ನೋಡ್ಕೋಬೇಕು ಅಂದರೆ ತುಂಬ ಮೆಸೇಜ್ ಚೆನ್ನಾಗಿದೆ ಸರ್. ಆರಾಮಾಗಿ ನೋಡ್ಬೋದು ಸರ್. ತುಂಬ ಜನ ಬರೀ ಮಾಸ್ ಸಿನಿಮಾ ಆಗಬೇಕು, ಲವ್ ಸಿನಿಮಾ ಆಗಬೇಕು ಅಂತ ಇಷ್ಟಪಡ್ತಾರೆ. ಇವರು ನಾಯಿನ ಇಟ್ಕೊಂಡು ಮಾಡಿದ್ದಾರೆ. ಹೇಗೆ ಅನ್ನಿಸ್ತು? ಏನು ಡಿಫ್ರೆಂಟ್ ಆಗಿದೆ ಸರ್, ಎಲ್ಲ ಫಿಲಮ್ ಇಂಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬೋರ್ ಆಗಲ್ಲ ಸರ್. ಇಂಟರ್ವಲ್ ಗಂಟೆ ಒಂದು ಸ್ವಲ್ಪ ನೋಡ್ದೆ, ಆಮೇಲೆ ಇಂಟರ್ವಲ್ ತುಂಬ ಚೆನ್ನಾಗಿದೆ ಸರ್. ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರತಿಭೆಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ಆರಾಮಾಗಿ ಬಂದು ನೋಡ್ಬೋದು ಸರ್. ಓಟ್ ಹುಡುಗ ಆಗ್ತಿದೆ, ಅವನು ಹುಡುಗ ಕಲಿಗೋಳ್ರು ಎಲ್ಲ ಒಟ್ಟೆ ಕೆಲಸ ಮಾಡ್ತಿದ್ದಾರೆ. ಆದರೆಲ್ಲ ತುಂಬ ಚೆನ್ನಾಗಿದೆ ಸರ್. ಬಂದು ಆರಾಮಾಗಿ ನೋಡ್ಬೋದು ಪಿಕ್ಚರು, ಏನು ಮೋಸ ಇಲ್ಲ ಸರ್. ಚೆನ್ನಾಗಿದೆ ಫಿಲಿಮ್, ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು, ಏನು ತೊಂದರೆ ಇಲ್ಲ. ಇದು ಬಂದು ಡೈರೆಕ್ಷನ್ ಮೇಲೆ ಒಳ್ಳೆ ಡೈರೆಕ್ಷನ್ ಮಾಡಿಸಿದ್ದಾರೆ. ಜನಗಳು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾಯಿ ಕೂಡ ಪರವಾಗಿಲ್ಲ. ಒಂದು ಬಂಗ್ಲೆ ಸ್ಟೋರಿ ಅದನ್ನು ಒಂದು ಸಿಂಪಲ್ಲಾಗಿ ತೆಗೆದಿದ್ದಾರೆ. ಫಿಲಿಮ್ ನೋಡ್ಬೋದು, ಏನು ಚೆನ್ನಾಗಿ ಬೋರ್ ಆಗೋಲ್ಲ, ನೋಡ್ಬೋದು. ಓಕೆ. ಸಂದೇಶ ಅಂದರೆ ಒಂದು ಆ್ಯಕ್ಟಿಂಗ್, ಮೆಸೇಜು ನೋಡ್ಬೋದು. ಇಲ್ಲ ಮೇಲೆ ಮೆಸೇಜ್ ಇದೆ. ನಾಯಿ ಏನು ಸಾಕಬೇಕು, ಯಾಕೆ ಸಾಕಬೇಕು ಅನ್ನೋದು ಮೆಸೇಜ್ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ ಜನಗಳು. ಎಲ್ಲರೂ ಸಾಕ್ತಾರೆ, ಕೋಟಿ ಕೋಟಿ ನಾಯಿಗಳು ಸಾಕ್ತಾರೆ, ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ. ನಾವು ಸಾಕ್ತೀವಿ ನಾಯಿಗಳು, ನಮ್ಮ ಹತ್ರನೂ ಸುಮಾರು ನಾಯಿವೆ. ನಾವು ಊಟ ಹಾಕ್ತೀವಿ, ಎಲ್ಲ ಬೆಳೆಸ್ತೀವಿ, ಅದನ್ನು ತಿಳ್ಕೊಬೇಕಷ್ಟೇ. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಅಭಿಮಾನಿಗಳು ಬಂದು ನಮ್ಮ ಥಿಯೇಟ್ರಲ್ಲಿ ಮೂವಿ ನೋಡಬೇಕು ಅಂತ ಇಷ್ಟಪಡ್ತಾಯಿದ್ದೀನಿ ಅಷ್ಟೇ ಸರ್. ಎಂಜಾಯ್ ಅಂದರೆ ಸರ್ ತುಂಬ ಇಷ್ಟ ಆಯ್ತು ಸರ್. ಮೂವಿ ಸೂಪರಾಗಿದೆ. ಮೂವಿ ಎಲ್ಲೂ ಬೋರ್ ಹೊಡೆಯಲ್ಲ. ಅಂದರೆ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಮೂವಿ ಅಷ್ಟೇ. ಸಾಕಾದಾಗ ಸರ್ ಅವ್ರದ್ದು ಸೂಪರ್. ಅವ್ರದ್ದು ಮೂವಿ ಚೆನ್ನಾಗಿದೆ. ತಿರ್ಗಾ GS ಕಲಿಗೌಡ ಅವ್ರದ್ದು ಸೂಪರ್ ಆ್ಯಕ್ಟಿಂಗ್ ಇದೆ. ಎಲ್ಲರೂ ಚೆನ್ನಾಗಿದೆ ಸರ್. ಸರ್ ಅವ್ರು ಇರೋದಕ್ಕೆ ಬರ್ತಾ ಇರೋದಿಲ್ಲ. ಎಲ್ಲ ಸೂಪರ್ ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ. ನಾಯಿನೂ ಸೂಪರ್ ಆ್ಯಕ್ಟಿಂಗ್ ಮಾಡಿದೆ, ಎಲ್ಲದಿದೆ. ನಾವು ಜೊತೆಲೇ ಇದ್ದದ್ದು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಕನ್ನಡ ಅಭಿಮಾನಿಗಳೆಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿಬೇಕು ಅಂತ ಕೇಳ್ಕೊತಿದ್ದೀನಿ ಅಷ್ಟೇ. ಸೂಪರಾಗಿದೆ ಸರ್ ಮೂವಿ ಮಾತ್ರ. ದಯವಿಟ್ಟು ಬಂದು ನೋಡಬೇಕು. ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಸಿನಿಮಾ ಇದು. ಕನ್ನಡಕ್ಕೆ ಫಸ್ಟು ಜಾಂಬಿ ಸಿನಿಮಾ. ರೇಬೀಸ್ ಬಗ್ಗೆ ಒಂದು ಅವೇರ್ನೆಸ್ ಇದೆ ಈ ಸಿನಿಮಾದಲ್ಲಿ. ಈಗ ನಮ್ಮ ಭಾರತದಲ್ಲಿ ನೋಡಿದ್ರೆ ಒಂದು 20,000 ಜನ ಎವ್ರಿ ಇಯರ್ಸು ರೇಬೀಸಿಗೆ ಎಫೆಕ್ಟ್ ಆಗಿ ಸಾಯ್ತಾ ಇದ್ದಾರೆ. ಸೊ ಇದೊಂದು ಭಾಳ ಇಂಟ್ರೆಸ್ಟಿಂಗ್ ಸಿನಿಮಾ. ಆಮೇಲೆ ಸೌಂಡಿಂಗ್ಸ್ ಇರ್ಬೋದು, ಎಫೆಕ್ಟ್ ಇರ್ಬೋದು, ಎಲ್ಲವೂ ಕೂಡ ಭಾಳ ಅದ್ದೂರಿಯಾಗಿದೆ. ಪ್ರಮೋದ್ ಶೆಟ್ಟಿ ಅವರು ಇರ್ಬೋದು, ಆಮೇಲೆ ಬಾಲಣ್ಣ ಅವರು ಇರ್ಬೋದು, ಮಂಗಳೂರು ದಿನೇಶ್ ಅವರು ಇರ್ಬೋದು, ಫುಲ್ ಸ್ಟಾರ್ ಕಾಸ್ಟ್ ಇದೆ. ಅನಿರುದ್ಧ್ ಮಹೇಶ್ ಇರ್ಬೋದು. ನಾನು ಕೂಡ ಒಂದು ಮುಖ್ಯ ರೋಲ್ ಮಾಡಿದ್ದೀನಿ, ಕಾಮತ್ ಅಂತ ಡೈರೆಕ್ಟರ್ ರೋಲು. ಎಲ್ಲರೂ ಕೂಡ ಭಾಳ ಇಷ್ಟಪಟ್ಟಿದ್ದಾರೆ ಸಿನಿಮಾ. ನಿಜವಾಗ್ಲೂ ಎಲ್ಲರೂ ಕೂಡ ಬಂದು ನೋಡಿ ಅಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಪ್ರತಾಪ್ ಸಿನಿಮಾ, ಕನ್ನಡ ಚಲನಚಿತ್ರ ನಟ. ಸಿನಿಮಾ ನೋಡಿದೆ. ನಾಯಿದ ಎಚ್ಚರಿಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೀಮೆಲ್ಲ ಹೊಸ ಪ್ರಯತ್ನ ಮಾಡಿದ್ದಾರೆ. ಒಂದು ನಾಯಿ ಬಗ್ಗೆ, ಒಂದು ರೇಬೀಸ್ ಬಗ್ಗೆ, ಅದು ಒಂದು ಕಚ್ಚಿದ್ರೆ ಏನಾಗುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಇಡೀ ತಂಡ ತುಂಬ ಚೆನ್ನಾಗಿ ಮಾಡಿದೆ. ಡೈರೆಕ್ಷನ್ ಚೆನ್ನಾಗಿದೆ ಮತ್ತು ಪ್ರತಿಯೊಂದು ಎಲಿಮೆಂಟ್ಸು ಹೊಸದಾಗಿದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಜಯ ಆಂಜನೇಯ. ಲೀಲಾ ಮೋಹನ್ ಸರ್ ನನಗೆ ತುಂಬ ಕ್ಲೋಸ್ ಫ್ರೆಂಡು. ಅವರು ಆಲ್ಮೋಸ್ಟ್ ಒಂದು 15 ವರ್ಷ ನಾವು ಜೊತೆಲೇ ಇದ್ದೀವಿ. ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಮತ್ತು ಪ್ರತಿಯೊಂದು ಇದರಲ್ಲೂ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ನ ಇದು ಮಾಡಿದ್ದಾರೆ. ಒಳ್ಳೆಯದಾಗಲಿ. ಮುಂದಕ್ಕೆ ಇನ್ನೂ ತುಂಬ ಸಿನಿಮಾಸ್ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿತ್ತಾ? ಚೆನ್ನಾಗಿ ಅನಿಸ್ತಾ? ನಾನು ಎಲ್ರಿಗೂ ರೀಚ್ ಮಾಡಿ ಕನ್ನಡ ಸಿನಿಮಾನ ಆದಷ್ಟು ಎಲ್ಲರಿಗೂ ರೀಚ್ ಮಾಡಿ ಕನ್ನಡ ಸಿನಿಮಾ ನೋಡಿ. ನಮ್ಮ ಸಿನಿಮಾ ರೇಬೀಸ್ ಬಗ್ಗೆ, ನಾಯಿಗಳ ಬಗ್ಗೆ, ಹೇಗೆ ಹುಷಾರಾಗಿರಬೇಕು, ನಾಯಿಗಳು ಸಾಕು ಪ್ರಾಣಿನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಬೀದಿ ನಾಯಿಗಳಿಂದ ನಮ್ಮ ಸಾಕು ಪ್ರಾಣಿಗಳನ್ನ ಪ್ರೊಟೆಕ್ಟ್ ಮಾಡಬೇಕು, ಹಾಗೆ ಸಾಕು ನಾಯಿ ನಮ್ಮ ಮನೆಗೆ ಎಷ್ಟು ನಿಯತ್ತಾಗಿರುತ್ತೆ ಅಂತ ಒಂದು ಮೆಸೇಜನ್ನು ಕೊಟ್ಟಿದ್ದೀವಿ ಈ ಫಿಲಮಿಂದ. ಹಾಗೆ ಎಲ್ಲರೂ ಕೂಡ ಜಾಂಬಿಯಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ. ಎಲ್ಲರೂ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ನಾಯಿದೆ ಎಚ್ಚರಿಕೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಇದು ಇಟ್ ವಾಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ.
ಆ್ಯಂಡ್ ತುಂಬ ಎಲ್ಲ ನೋಡಿರೋರು ಕೂಡ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಅಂತಿದ್ದಾರೆ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ. ಸೊ ಇಟ್ ಈಸ್ ಮೈನ್ ಸಿನಿಮಾಗಿಂತೂ ಒಂದು ಇನ್ಫಾರ್ಮೇಷನ್ ಮುಟ್ಟಿಸೋ ಅಂಥ ಕೆಲಸ ನಾನು ಮಾಡಿದ್ದೀನಿ. ಏಕೆಂತಂದರೆ ಇವಾಗ ರೇಬಿಸ್ ನಮ್ಗೆ ಗೊತ್ತಿದೆ, ರೇಬಿಸ್ ಬಂದರೆ ಈಗ ಇಮಿಡಿಯೇಟ್ ಸಾವನ್ನೋಗ್ತಾರೆ ಯಾರಾದರೂ ಆಗಲಿ. ಸ್ವಲ್ಪ ಒಂದು ಬೇಜವಾಬ್ದಾರಿಯಿಂದ ಇದ್ದರೆ, ಬಿಕಾಸ್ ನಾನು ಆ್ಯಸ್ ಅ ಡಾಕ್ಟರಾಗಿ ನಾನು ತುಂಬ ಪೇಷಂಟ್ಸ್ ನೋಡ್ತಾ ಇರ್ತೀನಿ. ಸೊ ಹಾಗಾಗಿ ನನಗೇನು ಅನಿಸಿತ್ತು ಅಂತಂದರೆ, ಈಗ ಜನ ನಾರ್ಮಲಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಲ್ಲ. ಸೊ ಅಟ್ಲೀಸ್ಟ್ ಸಿನಿಮಾ ಮೂಲಕ ನಾನು ಇದನ್ನು ತೋರಿಸಿದ್ರೆ ಜನ ಥಿಯೇಟರ್ಗೆ ಬಂದು ಇನ್ಫಾರ್ಮೇಷನ್ ತಿಳ್ಕೊತಾರೆ ಅನ್ನೋ ಒಂದು ವಿಷಯಕ್ಕೆ ನಾನು ಇದನ್ನು ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಇದೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಮೂವಿ. ಸೊ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಇನ್ ದ ಥಿಯೇಟರ್ಸ್. ಸರ್, ನಾನು ಆಲ್ರೆಡಿ 2019-20 ಗಡಿಯಾರ ಅಂತ ಒಂದು ಮೂವಿ ಮಾಡಿದ್ವಿ, ಅದರಲ್ಲೂ ಹೀರೋ ಆಗೇ ಮಾಡಿದ್ದೀನಿ. ಸೊ ಇದು ಹೀರೋ ಆಗಿ ನಂದು 2ನೇ ಮೂವಿ. ಬಟ್ ಒಂದು ಆಲ್ಮೋಸ್ಟ್ ಒಂದು 8 to 9 ಮೂವೀಸು ಆಲ್ರೆಡಿ ಮಾಡಿದ್ದೀನಿ. ನಾಯಿದೆ ಎಚ್ಚರಿಕೆ ಮೊದಲ ಸಿನಿಮಾದಲ್ಲಿ ಭಾವಕರಾಗಿದ್ದೀರಾ? ಪ್ರೇಕ್ಷಕರ ರಿಯಾಕ್ಷನ್ ನೋಡಿ ಭಾವಕರಾಗಿದ್ದ ಹಾಗಲ್ಲ, ಸಿ ನಿಜವಾಗ್ಲೂ ಏನು ಅನ್ನಿಸ್ತಿದೆ ಅನ್ನೋದಕ್ಕಿಂತನೂ ಈಸ್ ರಿಯಲಿ ಹ್ಯಾಪಿ. ಅವ್ರಿಗೆ ಅಲ್ಲಿ ಅವ್ರು ಎಮೋಷ್ನಲ್ ಆಗ್ತಿದಾರಲ್ಲ, ಖುಷಿಗೆ ಎಮೋಷ್ನಲ್ ಆಗ್ತಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ, ದಯವಿಟ್ಟು ಎಲ್ಲರೂ ಬಂದು ಒಂದ್ಸತಿ ಥಿಯೇಟ್ರಲ್ಲಿ ನೋಡಬೇಕು. ಎಲ್ಲ ಕಡೆ ಅದು ವೈರಲ್ ಆಗಲಿ ಮೂವಿ, ಒಂದು ಸಪೋರ್ಟ್ ಸಿಗಲಿ. ಯಾಕೆಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಇವರಿಗೆ ತುಂಬ ಹಳೆ ಫ್ರೆಂಡು, ಡೈರೆಕ್ಟರು ಇವರು. ಯಾಕೆಂದರೆ ಯಾರು ಬರಲಿಲ್ಲ ಸರ್ ಸಪೋರ್ಟಿವ್ ಆಗಿ. ಪ್ರತಿಯೊಂದು ಫಸ್ಟ್ ಡೇಯಿಂದನೂ ಕೂಡ, ಮುಂಚೆಯಿಂದನೂ ಕೂಡ, ಎಷ್ಟು ಯಾವಾಗಿಂದ ಇದು ಕತೆ ಸ್ಟಾರ್ಟ್ ಮಾಡಿದ್ದೀವೋ ಅವಾಗಿಂದ ಇವತ್ತಿನವರೆಗೂ ಕಷ್ಟಪಟ್ಟಿರೋ ಏಕೈಕ ವ್ಯಕ್ತಿ ಅಂದರೆ ಡೈರೆಕ್ಟರ್ ಬಿಟ್ಟರೆ ಇವ್ರು ಬಿಟ್ಟರೆ. ಈವನ್ ಆ್ಯಕ್ಟರ್ಸು ಅಷ್ಟೇ ಸರ್, ಯಾರು ಸಪೋರ್ಟಿವ್ ಆಗಿರಲಿಲ್ಲ. ಪ್ರಮೋಷನ್ಗಾಗಿರ್ಬೋದು, ಯಾರಾಗಿರ್ಬೋದು, ನಾನಾಗಿರ್ಬೋದು, ಎಲ್ಲರಿಗೂ ಸೇರಿಸೇ ಹೇಳ್ತಿರೋದು. ಡೇ 1ಇಂದ ಲಾಸ್ಟ್ವರೆಗೂ ಆ ಖುಷಿನ ಇವ್ರ ಕಣ್ಣೀರಲ್ಲಿ ಇವತ್ತೇ ಗೊತ್ತಾಗ್ತಿದೆ. ನನಗೂ ತುಂಬ ಖುಷಿ ಆಗ್ತಿದೆ. ಈ ಅಟ್ಲೀಸ್ಟ್ ಅದು ಹೇಗೆ ಮುಂದೆ ಜನ ಹೇಗೆ ಸ್ವೀಕರಿಸ್ತಾರೆ, ಆಡಿಯನ್ಸ್ ಹೇಗೆ ತೊಗೊತಾರೆ ಅನ್ನೋದಕ್ಕಿಂತನೂ ರಿಲೀಸ್ ಆಯ್ತಲ್ಲ, ಅದೊಂದು ಖುಷಿ ಎಲ್ಲರಿಗೂ ಇದೆ. ನಾನು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ, ಖುಷಿ ಆಗುತ್ತೆ. ಒಂದು ರೇಬಿಸ್ ಬಗ್ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನು ಪ್ರೋತ್ಸಾಹಿಸಿ, ಎಲ್ಲರನ್ನೂ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.